ಸರ್ ನಮಸ್ಕಾರ. ಸರ್, ಈಗ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಬಂದು ಹೋಗಿ ಎಷ್ಟು ತಿಂಗಳಾಯ್ತು? ವರ್ಷ ಆಯ್ತಲ್ಲ. ಏನ್ ತೊಂದರೆ ಬಂದಿದ್ರು ಅವಾಗ? ಧಾತು ಹೋಗೋದು ಮೂತ್ರದಲ್ಲಿ ಇದೆಯಾ? ಈಗ ಹುಡುಗಿಯರ ಹತ್ರ ಹೋದ ತಕ್ಷಣ ಅದಷ್ಟೇ ಧಾತು ಸ್ಖಲನ ಆಗ್ಬಿಡೋದು. ಅವ್ರನ್ನ ಮುಟ್ಟದೆ ಬೇಡ, ಅವ್ರ ಹತ್ರ ಹೋದ್ರು ಸಾಕು ಧಾತು ಹಂಗೆ ಸ್ಖಲನ ಆಗ್ಬಿಡೋದು. ಗಡ್ಸ್ ಆಗ್ತಿರ್ಲಿಲ್ಲ, ಹೌದಲ್ಲ? ಅದಕ್ಕೆ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ರಿ. ಈಗಲೇ 1 ವರ್ಷ ಆತ್ ಬಂದು ಹೋಗಿ. ಅದು ಕ್ಲಿಯರ್ ಆಯ್ತಾ? ಈಗೇನ್ ತೊಂದ್ರೆ? ಸಂಪೂರ್ಣ ವಾಸಿ. ಈಗೇನ್ ಹಂಗೆ ಇದ್ದಕ್ಕಿದ್ದಂಗೆ ಸ್ಖಲನ ಆಗೋದು ಹಂಗೇನೇ ಇಲ್ಲ. ಈಗ ನೀಟಾಗಿ ಗಡ್ಸ್ ಆಗುತ್ತೆ. ಈಗ ಸೇರ್ಲಿಕ್ಕೂ ತೊಂದರೆ ಇಲ್ಲ ಅಲ್ವಾ? ಸ್ಟ್ರಾಂಗ್ ಆಗಿರ್ತದೆ, ಬಹಳ ಹೊತ್ತಿರುತ್ತೆ. ಎಷ್ಟು ತನಕ ಇರುತ್ತೆ? ಸೆವೆನ್ ಮಿನಿಟ್ಸ್ 7 ಮಿನಿಟ್ಸ್ ತನಕ ಗಡ್ಸಾಗೆ ಇರ್ತದೆ, ಔಟ್ ಆಗಲ್ಲ, ಗಡ್ಸಾಗೆ ಇರುತ್ತೆ. ಮುಂಚೆ ಹುಡುಗಿ ಹತ್ರ ಹೋದ ತಕ್ಷಣ ಹಂಗೆ ಔಟ್ ಆಗಿಬಿಡೋದು, ಡೌನ್ ಆಗಿಬಿಡೋದು, ಎದ್ದಾಳ್ತಾನೆ ಇರಲಿಲ್ಲ. ಕರೆಕ್ಟ್ ಅಲ್ಲ? ಅದೆಲ್ಲ ಕ್ಲಿಯರ್ ಆಗಿದೆ. ಈಗ ಏನು ತೊಂದರೆ ಇಲ್ಲ, ಆರಾಮಾಗಿದೆ. ಇವತ್ತು ಬಂದಿದ್ದು ಕಾರಣ ಪೈಲ್ಸ್ ಅನ್ನೋ ಕಾರಣಕ್ಕೆ ಬಂದಿದ್ದೀರಿ, ಹೌದಲ್ಲ? ಆ ಲೈಂಗಿಕ ವಿಷಯದಲ್ಲಂತೂ ಏನು ತೊಂದರೆ ಇಲ್ಲ, ಇದುವರೆಗೂ ಏನು ಪ್ರಾಬ್ಲಮ್ ಆಗಿಲ್ಲ. ನಿಜ ಹೇಳ್ತಿದ್ರಲ್ಲ? ನಿಜ ಸರ್. ಡಾಕ್ಟರ್ ಲಂಚ ಕೊಟ್ಟು ಹೇಳಿಸ್ತದ? ಇಲ್ಲ ಸರ್, ಇಲ್ಲ ಸರ್. ಸತ್ಯ ತಾನೆ? ಸತ್ಯ. ದೇವ್ರ ಪ್ರಮಾಣವಾಗೂ ಸತ್ಯನಾ? ಹ್ಞೂ ಸರ್, ದೇವ್ರ ನಮ್ಮ ಮನೆ ದೇವ್ರ ಮೇಲೆ ಸತ್ಯ. ಅದು ನಾವು ಸಾಕಷ್ಟು ಡಾಕ್ಟರ್ ಹತ್ರ ಎಲ್ಲ ತೋರಿಸಿದ್ವಿ, ಮೆಡಿಸಿನ್ ಟ್ಯಾಬ್ಲೆಟ್ ಎಲ್ಲ ತಗೊಂಡ್ವಿ. ಅವನಿಗೆ ಅದೇನು ವರ್ಕ್ ಆಗಿಲ್ಲ. ನೀವು ಕೊಟ್ಟಿದ್ದ ಮೆಡಿಸಿನ್ ಇಂದ ನಾವು ಸಂಪೂರ್ಣ ಗುಣ ಆಯ್ತು. ಸಂಪೂರ್ಣ ಗುಣ ಆಗಿದ್ರಿ. ಸಂಸಾರ ಮಾಡ್ಲಿಕ್ಕೆ ಏನ್ ತೊಂದರೆ ಇಲ್ಲ. ಏನು ಡಾಕ್ಟರ್ ಲಂಚ ಕೊಟ್ಟೆ ಹೇಳಿಸ್ತಾ ಇಲ್ಲ. ನಮ್ಮ ಮೆಡಿಸಿನ್ ಸೈಡ್ ಎಫೆಕ್ಟ್ 100% ಅಲ್ಲ. ಸೈಡ್ ಎಫೆಕ್ಟ್ ಏನೇನು ಇಲ್ಲ. ಖುಷಿ ಇದೆ? ಖುಷಿ ಇದೆ ಸರ್. ನಾನು ಇನ್ನು ನಮ್ಮ ಫ್ರೆಂಡ್ಸ್ ಇಬ್ಬರಿಗೆ ಹೇಳಿದ್ವಿ. ಎಲ್ಲಿ ಕಳ್ಸಿದ್ರೆ? ಇಲ್ಲಿಗೆ ಕಳ್ಸಿದ್ವಿ ಸರ್. ಅವ್ರಿಗೂ ಆರಾಮಾಗೈತಾ? ಅವ್ರಿಗೂ ಆರಾಮಾಗಿದೆ. ಒಳ್ಳೇದಾಗ್ಲಿ. ಖುಷಿ ಇದೆಯಲ್ಲ? ಫುಲ್ ಖುಷಿ ಸರ್. ನಮ್ಮ ಫ್ರೆಂಡ್ಗಳು, ನಮ್ಮ ಗುರುಮೂರ್ತಿ ಅಂತ ನಮ್ಮ ಫ್ರೆಂಡ್ ಲಾಯರ್ ಕರ್ಕೊಂಡು ಬಂದಿದ್ದೀವಿ. ಅವ್ರಿಗೆ ಅಂತೂ ನಾವು ಯಾವಾಗಲೂ ಹೇಳ್ತಿರ್ತೀವಿ. ಥ್ಯಾಂಕ್ಸ್ ಹೇಳ್ತೀರಾ ಅವ್ರಿಗೆ? ಅವ್ರು ಕರ್ಕೊಂಬಂದಿದ್ದೀವಿ. ಒಟ್ಟು ಖುಷಿ ಇದೆ? ಫುಲ್ ಖುಷಿ ಇದೆ ಸರ್. ಅದ್ರ ಬಗ್ಗೆ ನಾವು ಸಾಕಷ್ಟು ತುಂಬಾ ಜನ ಕೇಳ್ಕೊಂತೀವಿ. ಆ ತರ ಏನಾದ್ರು ಪ್ರಾಬ್ಲಮ್ ಅಂತ ಬಂದ್ರೆ ಫಸ್ಟ್ ನಾವ್ ಹೇಳೋದೇ ನಿಮ್ಮ ಹೆಸರು ಹೇಳೋದು.